ಜೆನ್ಝಿ ಜಾಗತಿಕ ಬದಲಾವಣೆಗಳ ಕ್ರಾಂತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಫಸ್ಟ್ ಕನ್ನಡ. ಇದು ಎಡಿಟರ್ ಸ್ಪೆಷಲ್. ಇವತ್ತಿನ ವಿಡಿಯೋ ಲಿಟ್ರಲಿ ಮೈಂಡ್ ಬ್ಲೋಯಿಂಗ್ ಆಗಿರಲಿದೆ. 1997ರಿಂದ 2012 ನಡುವೆ ಹುಟ್ಟಿದವರನ್ನ ನಾವೆಲ್ಲ ಜೆನ್ಝಿ ಅಂತ ಕರಿತೀವಿ. 2022 2025 ಟೈಮಲ್ಲಿ ನ್ಯೂಸ್ ಚಾನಲ್ನವರು ಹಿರಿಯರು ಇವರನ್ನ ಬೈತಿದ್ರು. ಇವರು ಲೇಜಿ, ವಾಸ್ತವದಿಂದ ದೂರ ಇದ್ದಾರೆ, ಬರೀ ಮೊಬೈಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ, ಪಾಲಿಟಿಕ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ. ಆದರೆ 2025 ಎಂಡಿಂಗ್ ಬರೋ ಅಷ್ಟರಲ್ಲಿ ಸೀನ್ ಕಂಪ್ಲೀಟ್ ರಿವರ್ಸ್ ಆಗಿದೆ ಬ್ರೋ. ನೇಪಾಳದ ಕಠ್ಮಂಡುವಿನಿಂದ ಮಡ್ಗಾಸ್ಕರ್ನ ಆಂಟನಾರಿಯೋ ತನಕ, ಅಮೆರಿಕದ ನ್ಯೂಯಾರ್ಕ್ನಿಂದ ನಮ್ಮ ತಮಿಳುನಾಡಿನ ತನಕ ಜೆನ್ಝಿ ಮಾಡಿರೋ ಕ್ರಾಂತಿ ಲಿಟ್ರಲಿ ಕ್ರೇಜ್ ಆಗಿದೆ. ಇವರೇನು ಸುಮ್ಮನೆ ಬ್ಲೈಂಡ್ ಆಗಿ ಹೋರಾಡ್ತಿಲ್ಲ ಸ್ನೇಹಿತರೆ. ಜೆನ್ಝಿ ಹಿಸ್ಟರಿಯಲ್ಲೇ ಅತಿ ಹೆಚ್ಚು ಎಜುಕೇಟೆಡ್ ಜನರೇಷನ್. ಆದರೆ ಅವ್ರಿಗೆ ಸಿಕ್ಕಿರೋದೇನು? ಸಿಕ್ಕಾಪಟ್ಟೆ ಅನ್ಎಂಪ್ಲಾಯ್ಮೆಂಟ್, ಮನೆ ತಗೊಳ್ಳೋಕೆ ಆಗದಷ್ಟು ಹೈ ರೇಟ್ಗಳು, ಮತ್ತೆ ಕ್ಲೈಮೇಟ್ ಚೇಂಜ್ ಟೆನ್ಷನ್. ಡಿಜಿಟಲ್ ನೇಟಿವ್ಸ್ ಆಗಿರೋ ಇವರು ಈ ಆರ್ಥಿಕ ಅಭದ್ರತೆ ವಿರುದ್ಧ ಅವರದ್ದೇ ಡಿಜಿಟಲ್ ವೆಪನ್ಸ್ ಯೂಸ್ ಮಾಡ್ತಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಇದೇ ಜೆನ್ಝಿ ಜಗತ್ತನ್ನೇ ಹೇಗೆ ಬುಡಮೇಲು ಮಾಡ್ತಿದೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ವಿತ್ ಪ್ರೂಫ್ಸ್ ನೋಡ್ಕೊಂಡು ಬರೋಣ. ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಜಾಗತಿಕ ದಕ್ಷಿಣ ಮತ್ತು ಡಿಜಿಟಲ್ ಬಂಡಾಯ. ಫಸ್ಟ್ ಆಫ್ ಆಲ್, ಆಫ್ರಿಕಾ, ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಜೆನ್ಝಿ ಪಾಪ್ಯುಲೇಷನ್ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 1.5 ಬಿಲಿಯನ್, ಅಂದರೆ ಸುಮಾರು 150 ಕೋಟಿ. ಆಫ್ರಿಕಾದಲ್ಲಂತೂ 60%, ಅಂದರೆ ಸುಮಾರು 750 ಮಿಲಿಯನ್ ಜನ 25 ವರ್ಷಕ್ಕಿಂತ ಕೆಳಗಿನವರೇ. ಅವರ ಆವರೇಜ್ ಏಜ್ ಕೇವಲ 19.7 ವರ್ಷ. ಇದು ಡಬಲ್ ಎಡ್ಜ್ ಸೋರ್ಡ್, ಎರಡಂಚಿನ ಕತ್ತಿ ಇದ್ದ ಹಾಗೆ. ಸರಿಯಾದ ಉದ್ಯೋಗ ಸಿಕ್ಕರೆ ಡೆವಲಪ್ಮೆಂಟ್ ಆಗುತ್ತೆ, ಇಲ್ಲ ಅಂದರೆ ಕ್ರಾಂತಿ ಫಿಕ್ಸ್. ಬಾಂಗ್ಲಾದೇಶ, ನೇಪಾಳದಲ್ಲಿ ಜೆನ್ಝಿಗಳು ಯಾಕೆ ರೊಚ್ಚಿಗಿದ್ರು? ಫಾರಿನ್ ಸಾಲದ ಹೊರೆ ಬಾಸ್, ಫಾರಿನ್ ಸಾಲದ ಹೊರೆ. ಬಾಂಗ್ಲಾದೇಶದಲ್ಲಿ ಸರ್ಕಾರದ ಇನ್ಕಮ್ನ 13% ಮತ್ತೆ ನೇಪಾಳದಲ್ಲಿ 29% ದುಡ್ಡು ಬರೀ ಸಾಲದ ಬಡ್ಡಿ ಕೊಟ್ಟಕ್ಕೆ ಹೋಗ್ತಿದೆ. ಶಿಕ್ಷಣ, ಹೆಲ್ತ್ಗೆ ದುಡ್ಡೇ ಇಲ್ಲ. ಮಡ್ಗಾಸ್ಕರ್ ಅಂಡ್ ಮೊರಾಕೊ ಟ್ರೆಂಡ್ಸ್. 2025ರಲ್ಲಿ ಆಫ್ರಿಕಾ ಖಂಡದ ಮಡ್ಗಾಸ್ಕರ್ ಮತ್ತೆ ಮೊರಾಕೋದಲ್ಲಿ ಆಗಿದ್ದೇ ಬೇರೆ ಲೆವೆಲ್. ಮಡ್ಗಾಸ್ಕರ್ನಲ್ಲಿ ಕರೆಂಟ್ ವಾಟರ್ ಕಟ್ ಅಂತ ಶುರುವಾದ ಹೋರಾಟ ಅಂದರೆ ಜೆನ್ಝಿ ಮಾಡ ದೊಡ್ಡ ಕ್ರಾಂತಿನೇ ಮಾಡ್ತು. ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 14, 2025 ತನಕ ನಡೆದ ಈ ಪ್ರೊಟೆಸ್ಟ್ನಲ್ಲಿ ಅವರು ಲೀಡರ್ಲೆಸ್ ಕೋಆರ್ಡಿನೇಷನ್ ಯೂಸ್ ಮಾಡಿದ್ರು. ಪ್ರೆಸಿಡೆಂಟ್ ಆಂಡ್ರೆ ರಜೋಲಿನಾಗೆ ಸೀಕ್ರೆಟ್ ಆಗಿ ಫ್ರೆಂಚ್ ಪೌರತ್ವ ಇದೆ ಅಂತ ಗೊತ್ತಾದಾಗ ಯುವಕರು ಸುಮ್ಮನಿರ್ತಾರ? ಪ್ರಧಾನಿ ಕ್ರಿಶ್ಚಿಯನ್ ನೆಟ್ಸೆಯನ್ನ ವಜಾ ಮಾಡಿದ್ರು. ಅಕ್ಟೋಬರ್ 12ಕ್ಕೆ ಕ್ಯಾಪ್ಸ್ಯಾಟ್ ಅನ್ನೋ ಮಿಲಿಟರಿ ಟೀಮ್ ಟೇಕ್ ಓವರ್ ಮಾಡ್ತು. ಪ್ರೆಸಿಡೆಂಟ್ ಮಾರಿಷಸ್ಗೆ ಎಸ್ಕೇಪ್ ಆದ್ರು. ಇನ್ನು ಮೊರಾಕೋದಲ್ಲಿ ಅಗಾದಿರ್ ಆಸ್ಪತ್ರೆಯಲ್ಲಿ 8 ಬಾಣಂತಿಯರು ಹೆರಿಗೆ ವೇಳೆ ತೀರ್ಕೊಂಡಾಗ 35% ನಿರುದ್ಯೋಗದಿಂದ ಬೆಂದಿದ್ದ ಯುವಕರು ಜೆನ್ಝಿ 212 212 ಅಂದರೆ ಡಯಲಿಂಗ್ ಕೋಡ್ ಅಂತ ಗ್ರೂಪ್ ಮಾಡಿದ್ರು. ಅನಾಮಧೇಯರಾಗಿ ಡಿಸ್ಕಾರ್ಡ್ ಆ್ಯಪ್ನಲ್ಲಿ ಪ್ಲಾನ್ ಮಾಡ್ತಿದ್ರು. ರಿಸಲ್ಟ್, ಸರ್ಕಾರ ಹೆದರ್ಕೊಂಡು 2026 ಬಜೆಟ್ನಲ್ಲಿ ಹೆಲ್ತ್ ಮತ್ತೆ ಎಜುಕೇಷನ್ಗೆ ಸುಮಾರು $15 ಬಿಲಿಯನ್, ಅಂದರೆ 16%ಗೂ ಹೆಚ್ಚು ದುಡ್ಡು ಕೊಡ್ತು. ಅಷ್ಟೇ ಅಲ್ಲ, 35 ವರ್ಷದೊಳಗಿನ ಯುವಕರು ಎಲೆಕ್ಷನ್ಗೆ ನಿಂತರೆ 75% ಪ್ರಚಾರದ ಖರ್ಚು ಸರ್ಕಾರವೇ ಕೊಡುತ್ತೆ ಅಂತ ರೂಲ್ಸ್ ತಂತು. ದಟ್ ಈಸ್ ದ ಪವರ್ ಆಫ್ ಜೆನ್ಝಿ. ನೇಪಾಳದಲ್ಲಿ ಬ್ಯಾಲೆನ್ಸ್ ಶಾ ಮ್ಯಾಜಿಕ್. ಈಗ ನಮ್ಮ ಪಕ್ಕದ ನೇಪಾಳದ ಪಾಲಿಟಿಕ್ಸ್ ಕಡೆಗೆ ಬರೋಣ ಸ್ನೇಹಿತರೆ. 2024 2025 ಟೈಮಲ್ಲಿ ಕರಪ್ಟ್ ಸರ್ಕಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದಾಗ ಯುವಕರು ರೊಚ್ಚಿಗೆದ್ರು. ರಾಜಕಾರಣಿಗಳ ಮಕ್ಕಳ ಲಕ್ಸುರಿ ಲೈಫ್ ಸ್ಟೈಲ್ನ ಎಕ್ಸ್ಪೋಸ್ ಮಾಡೋಕೆ ನೆಪೋ ಕಿಡ್ಸ್ ಅಂತ ಆನ್ಲೈನ್ ಟ್ರೆಂಡ್ ಶುರು ಮಾಡಿದ್ರು. ಭದ್ರತಾ ಪಡೆಯವರ ದಾಳಿಯಲ್ಲಿ 72 ಜನ ಪ್ರಾಣ ಕಳ್ಕೊಂಡ್ರು. ಬಟ್ ಪ್ರಧಾನಿ KP ಶರ್ಮಾ ಒಲಿ ರಿಸೈನ್ ಮಾಡೋ ತನಕ ಬಿಡಲಿಲ್ಲ. ಅದರ ರಿಯಲ್ ಇಂಪ್ಯಾಕ್ಟ್ ಆಗಿದ್ದು ಮಾರ್ಚ್ 8, 2026 ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ.
ಹಳೆ ಪಾರ್ಟಿಗಳಾದ ನೇಪಾಳಿ ಕಾಂಗ್ರೆಸ್ ಅಂದ್ರೆ NC, ಕಮ್ಯುನಿಸ್ಟ್ ಪಾರ್ಟಿಗಳನ್ನ ಜನ ರಿಜೆಕ್ಟ್ ಮಾಡಿದ್ರು. 1959 ನಂತರ ಯಾವ ಪಾರ್ಟಿಗೂ ಸಿಗದಿದ್ದ ಭಾರಿ ಮೆಜಾರಿಟಿ ಕೇವಲ 4 ವರ್ಷದ ಹಳೆಯ ಪಾರ್ಟಿ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿಗೆ RSP ಈ ಪಾರ್ಟಿಗೆ ಸಿಕ್ತು. 275 ಸೀಟ್ಗಳಲ್ಲಿ 182 ಸೀಟ್ಗಳನ್ನ ಗೆದ್ದು ಧೂಳೀಪಟ ಮಾಡಿದ್ರು. ಇದರ ಹೀರೋ ಯಾರು ಗೊತ್ತಾ? 35 ವರ್ಷದ ಮಾಜಿ ರ್ಯಾಪರ್, ಸಿವಿಲ್ ಇಂಜಿನಿಯರ್ ಅಂಡ್ ಕಠ್ಮಂಡು ಮೇಯರ್ ಆಗಿದ್ದ ಬ್ಯಾಲೆನ್ ಶಾ ಅಂತ ಕರೀತಾರೆ. ಮಾರ್ಚ್ 27, 2026ಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ತಗೊಂಡ್ರು. ಇವರೊಬ್ಬರೇ 70,000 ವೋಟ್ ತಗೊಂಡು ಹಿಸ್ಟರಿ ಕ್ರಿಯೇಟ್ ಮಾಡಿದ್ರು ಸ್ನೇಹಿತರೆ. 1991ರಿಂದ ಭಕ್ತಪರ 1ನಲ್ಲಿ ನಾರ್ತ್ ಕೊರಿಯಾದ ಜುಚೆ ಥಿಯರಿ ಫಾಲೋ ಮಾಡ್ತಿದ್ದ NWPP ಪಾರ್ಟಿ ಭದ್ರಕೋಟೆಯನ್ನು ಛಿದ್ರವಾಯಿತು. ಬ್ಯಾಲೆನ್ ಶಾ ಈಗ ಫಾರಿನ್ ಟ್ರಿಪ್ ಕ್ಯಾನ್ಸಲ್ ಮಾಡಿ ಕನಿಷ್ಠ 1 ವರ್ಷ ಬರೀ ನಮ್ಮ ದೇಶದ ಡೆವಲಪ್ಮೆಂಟ್ ನೋಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದು ರಿಯಲ್ ಸ್ವಾಗ್ ಅಲ್ವಾ? ಮಮ್ದಾನಿ ಸಿದ್ಧಾಂತ ಮತ್ತು ಜಹರಾನ್ ನ್ಯೂಯಾರ್ಕ್ ಎಂಟ್ರಿ. ಕ್ರಾಂತಿಗೆ ಬರೀ ರಕ್ತ ಬಿಸಿ ಇದ್ರೆ ಸಾಲದು ಸ್ನೇಹಿತರೆ, ಬ್ರೈನ್ ಕೂಡ ಬೇಕು. ಆಫ್ರಿಕನ್ ಚಿಂತಕ, ಕೊಲಂಬಿಯಾ ಯೂನಿವರ್ಸಿಟಿ ಪ್ರೊಫೆಸರ್ ಮಹಮೂದ್ ಮಮ್ದಾನಿ ಅವರ ಐಡಿಯಾಗಳು ಇವತ್ತು ಜಾಗತಿಕ ಹೋರಾಟಗಳಿಗೆ ಗೈಡ್ ಆಗ್ತಿವೆ. 1972ರಲ್ಲಿ ಇಡಿ ಅಮೀನ್ ಆಡಳಿತದಿಂದ ಗಡೀಪಾರಾಗಿದ್ದ ಇವರು ವಸಾಹತುಶಾಹಿ ತಂತ್ರಗಳನ್ನು ಬಟಾಬಯಲು ಮಾಡಿದ್ದಾರೆ. ಇವರ ಸಿಟಿಸನ್ ಅಂಡ್ ಸಬ್ಜೆಕ್ಟ್ ಇರಬಹುದು, ಅಥವಾ 2025ರಲ್ಲಿ ಬಂದ ಬಹುಚರ್ಚಿತ ಸ್ಲೋ ಪಾಯ್ಸನ್ ಬುಕ್ ಇರಬಹುದು. ಯುರೋಪಿಯನ್ ವಸಾಹತುಶಾಹಿಗಳು ಹೇಗೆ ಆಡಳಿತದ ಅನುಕೂಲಕ್ಕೆ ತಕ್ಕಂತೆ ನಾಗರಿಕರು ಅಂದ್ರೆ ಸಿಟಿಸನ್ಸ್ ಮತ್ತು ಪ್ರಜೆಗಳು ಅಂದ್ರೆ ಸಬ್ಜೆಕ್ಟ್ಸ್ ಅಂತ ಡಿವೈಡ್ ಮಾಡಿದ್ರು. ಈಗಿನ ಲೀಡರ್ಸ್, ಉದಾಹರಣೆಗೆ ಉಗಾಂಡದ ಯುವೇರಿ ಮ್ಯೂಸವಿನಿ 20 ಬುಡಕಟ್ಟುಗಳನ್ನು ಒಡೆದು 100 ಸಣ್ಣ ಬುಡಕಟ್ಟುಗಳನ್ನು ಮಾಡಿ ಏಕತೆ ನಾಶ ಮಾಡ್ತಿದ್ದಾನೆ ಅಂತ ಎಕ್ಸ್ಪೋಸ್ ಮಾಡಿದ್ದಾರೆ. ಕೀನ್ಯಾದ ಯುವಕರು ಇದೇ ಥಿಯರಿನ ವೆಪನ್ ಆಗಿ ಯೂಸ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇದೇ ಬೌದ್ಧಿಕ ಲೆಗಸಿನ ತಗೊಂಡು ಇವರ ಮಗ ಜೋಹರಾನ್ ಮಮ್ದಾನಿ ಅಮೆರಿಕದ ನ್ಯೂಯಾರ್ಕ್ ಮೇಯರ್ ಎಲೆಕ್ಷನ್ ನಲ್ಲಿ ಬಿರುಗಾಳಿ ಎಬ್ಬಿಸಿದ್ದಾರೆ. ಕೇವಲ 34 ವರ್ಷದ ಡೆಮಾಕ್ರೆಟಿಕ್ ಸೋಷಿಯಲಿಸ್ಟ್ ಪಾರ್ಟಿಯ ಈ ಯುವಕ ಇವತ್ತಿನ ಜೆನ್ಸ್ಗೆ ಅಮೆರಿಕನ್ ಡ್ರೀಮ್ ರೀಚ್ ಆಗಲ್ಲ, ವಸತಿ ಇಲ್ಲ, ಸಾಲದ ಸುಳಿಯಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಜೋಹರಾನ್ ಏನ್ ಪ್ರಾಮಿಸ್ ಮಾಡಿದ್ದಾರೆ ಗೊತ್ತಾ? ಅಕ್ರಮ ವಲಸಿಗರಿಗೆ ಲೀಗಲ್ ಏಡ್ಗೆ $100 ಮಿಲಿಯನ್, ಫ್ರೀ ಬಸ್ ಸೇವೆಗೆ $800 ಮಿಲಿಯನ್, ಸಬ್ಸಿಡಿ ಗ್ರೋಸರಿ ಸ್ಟೋರ್ಸ್, ರೆಂಟ್ ಕಂಟ್ರೋಲ್. ಹಳಬರಿಗೆ ಸೋಷಿಯಲಿಸಂ ಅಂದ್ರೆ ಭಯ ಇರಬಹುದು, ಆದರೆ ನಮಗೆ ಉಚಿತ ಸೇವೆಗಳು ಆಕರ್ಷಕವಾಗಿವೆ. ಬಂಡವಾಳಶಾಹಿಯ ತವರಾದ ಅಮೆರಿಕದಲ್ಲೇ ಆರ್ಥಿಕ ಪರ್ಯಾಯ ಹುಡುಕ್ತಿದ್ದಾರೆ ನಮ್ಮ ಜೆನ್ಜಿ ಲೀಡರ್ಸ್. ದಳಪತಿ ವಿಜಯ್ ಮತ್ತು TVK ಐತಿಹಾಸಿಕ ಗೆಲುವು. ಈಗ ನಮ್ಮ ಸೌತ್ ಇಂಡಿಯಾಗೆ ಬರೋಣ ಸ್ನೇಹಿತರೆ. ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಏಪ್ರಿಲ್ 23, 2026ರ ಎಲೆಕ್ಷನ್ ಒಂದು ಐತಿಹಾಸಿಕ ದಿನ. ದಳಪತಿ ವಿಜಯ್ ಅಂದ್ರೆ ಸಿ ಜೋಸೆಫ್ ವಿಜಯ್ ಅವರ ಫುಲ್ ಹೆಸರು. ಅವರ ತಮಿಳಗ ವೆಟ್ರಿ ಕಳಗಂ TVK ಪಾರ್ಟಿ ಫಸ್ಟ್ ಅಟೆಂಪ್ಟ್ ನಲ್ಲೇ 5 ದಶಕಗಳ ದ್ರಾವಿಡ ಪಾರ್ಟಿಗಳ ಅಂದ್ರೆ DMK, AIADMK ಪಾರ್ಟಿಗಳ ದ್ವಿಸ್ವಾಮ್ಯ ಬ್ರೇಕ್ ಮಾಡ್ತು. ರೆಕಾರ್ಡ್ 85.1% ವೋಟಿಂಗ್ ಆಯ್ತು. ಯಾರ ಜೊತೆಗೂ ಮೈತ್ರಿ ಮಾಡಿಕೊಳ್ಳದೆ DMKಯನ್ನ ದುಷ್ಟ ಶಕ್ತಿ ಅಂತ ಕರೆದು 234 ಸೀಟ್ಗಳಲ್ಲಿ 108 ಸೀಟ್ ಅಂದ್ರೆ 34.92% ವೋಟ್ ಶೇರ್ ಮಾಡಿದ್ದಾರೆ ವಿಜಯ್. DMK 59 ಸೀಟ್, AIADMK 47 ಸೀಟ್ಗೆ ರೆಡ್ಯೂಸ್ ಆಯಿತು. ವಿಜಯ್ ಪೆರಂಬೂರ್ನಲ್ಲಿ 53,715 ವೋಟ್ಸ್ ಲೀಡಿನಿಂದ ಅಂಡ್ ತಿರುಚಿ ಈಸ್ಟ್ನಲ್ಲಿ ಭಾರಿ ಗೆಲುವು ಸಾಧಿಸಿದ್ರು. CM MK ಸ್ಟಾಲಿನ್ ಅವರ ಭದ್ರಕೋಟೆ ಕೊಳತ್ತೂರಿನಲ್ಲೇ TVKಯ VS ಬಾಬು ಅವರಿಂದ ಸ್ಟಾಲಿನ್ 8,795 ವೋಟ್ಗಳಿಂದ ಸೋತ್ರು. ಮೈಂಡ್ ಬ್ಲೋಯಿಂಗ್ ಅಲ್ವಾ ಸ್ನೇಹಿತರೆ? ಮೆಜಾರಿಟಿಗೆ 118 ಸೀಟ್ ಬೇಕಿತ್ತು. ಕಾಂಗ್ರೆಸ್ನ 5 ಸೀಟ್, CPI, CPM, VCK ಸಪೋರ್ಟ್ನಿಂದ 113 ದಾಟಿ ಮೇ 2026ರ ಮೊದಲ ವಾರದಲ್ಲೇ ಸರ್ಕಾರ ಮಾಡೋ ಲೆವೆಲ್ಗೆ ಬೆಳೆದಿದ್ದಾರೆ ವಿಜಯ್. ಯಾಕೆ ಜೆನ್ಜಿ ಮತ್ತು ಮಹಿಳೆಯರು ಇವರಿಗೆ ವೋಟ್ ಹಾಕಿದ್ರು? ಅವರ 40 ಪಾಯಿಂಟ್ ಮ್ಯಾನಿಫೆಸ್ಟೋ ನೋಡಿ.
ಕೌಶಲ್ಯ ಟ್ರೈನಿಂಗ್ ತಗೊಳ್ಳೋ ನಿರುದ್ಯೋಗಿಗಳಿಗೆ ಮಾಸಿಕ 10,000 ರೂಪಾಯಿ, ಡಿಗ್ರಿ ಆದವರಿಗೆ 4,000 ರೂಪಾಯಿ, ಡಿಪ್ಲೊಮಾಗೆ 2,500 ರೂಪಾಯಿ, ಹಳ್ಳಿಗಳಲ್ಲಿ 5 ಲಕ್ಷ ಯುವಕರಿಗೆ ಮಾಸಿಕ 18,000 ರೂಪಾಯಿ ವೇತನದ ಉದ್ಯೋಗ. ಮಹಿಳೆಯರಿಗೆ ಇದನ್ನ ತಮಿಳುನಾಡಲ್ಲಿ ಮದಿಪ್ಪುಮಿಗು ಮಹಿಳೆಯರ ತಿಟ್ಟಂ ಮಾಸಿಕ 2,500 ರೂಪಾಯಿ, ವರ್ಷಕ್ಕೆ 6 ಫ್ರೀ LPG ಗ್ಯಾಸ್ ಸಿಲಿಂಡರ್, ಫ್ರೀ ಬಸ್, 25 ಲಕ್ಷ ರೂಪಾಯಿಯ ಇನ್ಶೂರೆನ್ಸ್, ಉಚಿತ IVF ಚಿಕಿತ್ಸೆ. ಮತ್ತೊಂದು ಸೀಕ್ರೆಟ್ ಅಂದರೆ ಸಾಂಪ್ರದಾಯಿಕ ರಾಜಕಾರಣಿಗಳ ಹಾಗೆ ಮೈಕ್ ಹಿಡಿದು ಬೊಬ್ಬೆ ಹೊಡೆಯಲಿಲ್ಲ ವಿಜಯ್. ಸ್ಟ್ರಾಟಜಿಕ್ ಸೈಲೆನ್ಸ್ ಅಂದರೆ ಕರೆಕ್ಟ್ ಟೈಮಿಗೆ ಮಾತ್ರ ಮಾತು, ಮತ್ತೆ ಸೋಷಿಯಲ್ ಮೀಡಿಯಾ ಆಲ್ಗರಿದಮ್ಗಳನ್ನು ಯೂಸ್ ಮಾಡಿ ಡೈರೆಕ್ಟ್ ಯುವಕರ ಮೊಬೈಲ್ಗೆ ಕಂಟ್ರೋಲ್ಡ್ ಸ್ಟೋರಿ ಟೆಲ್ಲಿಂಗ್ ಮೂಲಕ ಇನ್ಫಾರ್ಮೇಶನ್ ತಲುಪಿಸಿದ್ರು. ಇದೇ ಡಿಜಿಟಲ್ ಪವರ್. ಕಾರ್ಪೊರೇಟ್ ಕಲ್ಚರ್, AI ಅಂಡ್ ನೋವ್ಯೂ ನಿಹಿಲಿಸಮ್. ಓಕೆ, ಪಾಲಿಟಿಕ್ಸ್ ಬಿಟ್ಟು ನಮ್ಮ ಡೈಲಿ ಕಾರ್ಪೊರೇಟ್ ಲೈಫ್ ಕಡೆ ಬರೋಣ ಸ್ನೇಹಿತರೆ. ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ 5 ಜನರೇಷನ್ಗಳು ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ. ಬೇಬಿ ಬೂಮರ್ಸ್ ಟು ಜೆನ್ ಆಲ್ಫಾ. ಬಟ್ ಬಾಸ್ಗಳಿಗೂ ಜೆನ್ಜಿಗಳಿಗೂ ವೈಬ್ ಮ್ಯಾಚ್ ಆಗ್ತಾನೇ ಇಲ್ಲ. ಟ್ರೈನೆಟ್ ಮತ್ತು ಡಿಲಾಯ್ಟೆ ಸಮೀಕ್ಷೆ ಪ್ರಕಾರ 2024ರಲ್ಲಿ 59% ಇದ್ದ ಯುವ ಉದ್ಯೋಗಿಗಳ ಕಾನ್ಫಿಡೆನ್ಸ್ 2025ರ ಹೊತ್ತಿಗೆ 39%ಗೆ ಕುಸಿದಿದೆ. ಅಂದರೆ 20 ಪಾಯಿಂಟ್ ಡ್ರಾಪ್ ಆಗಿದೆ. 3 ಜನರಲ್ಲಿ ಒಬ್ಬ ಜೆನ್ಸಿ ಆಲ್ರೆಡಿ ಮುಂದಿನ 6 ತಿಂಗಳಲ್ಲಿ ಜಾಬ್ ಚೇಂಜ್ ಮಾಡೋ ಪ್ಲಾನ್ನಲ್ಲಿದ್ದಾನೆ. ಹಿಂದಿನವರ ಥರ ನಮಗೆ ಲೀಡರ್ ಆಗಬೇಕು, ಕಾರ್ಪೊರೇಟ್ ಲ್ಯಾಡರ್ ಇರಬೇಕು ಅನ್ನೋ ಆಸೆ ಇಲ್ಲ. ಕೇವಲ 6% ಜನ ಮಾತ್ರ ನಾಯಕತ್ವ ಬೇಕು ಅಂತಿದ್ದಾರೆ. ಸ್ವಂತ ಮನೆ ತಗೊಳಕ್ಕಾಗಲ್ಲ, ಹಣದುಬ್ಬರ ಜಾಸ್ತಿ. ಹಾಗಾಗಿ ನಾವೆಲ್ಲ ನೋವ್ಯೂ ನಿಹಿಲಿಸಮ್ ಅಂದರೆ ಶೂನ್ಯವಾದ ಅಥವಾ ಏನಾದರೂ ಆಗಲಿ ಫ್ಯೂಚರ್ ಬಿಡಿ, ಇವತ್ತಿಗೆ ಬದುಕೋಣ ಅನ್ನೋ ಮೈಂಡ್ ಸೆಟ್ಗೆ ಬಂದಿದ್ದಾರೆ. ವಾಪಸ್ ಅಪ್ಪ ಅಮ್ಮನ ಮನೆಗೆ ಅಂದರೆ ಮೂವಿಂಗ್ ಬ್ಯಾಕ್ ಇನ್ ವಿತ್ ಪ್ಯಾರೆಂಟ್ಸ್ ಶಿಫ್ಟ್ ಆಗ್ತಿರೋದು ಜಾಗತಿಕವಾಗಿ ಕಾಮನ್ ಆಗ್ತಿದೆ. ಸ್ಕಿಲ್ಸ್ ವಿಚಾರಕ್ಕೆ ಬಂದರೆ ಬಾಸ್ಗಳು ಲೀಡರ್ಶಿಪ್ ಅಂದರೆ ಇವರು 53% ಒತ್ತು ಕೊಟ್ಟರೆ 51% ಜೆನ್ಸಿಗಳು ಕೃತಕ ಬುದ್ಧಿಮತ್ತೆ ಅಂದರೆ AI ಕಲ್ತ್ರೆ ಮಾತ್ರ ಫ್ಯೂಚರ್ ಅಂತ ಡಿಸೈಡ್ ಮಾಡಿದ್ದಾರೆ. 2026ರ ವೈಟ್ ಹೌಸ್ ರಿಪೋರ್ಟ್, ಮ್ಯಾಕಿನ್ಸೆ ರಿಪೋರ್ಟ್ ಹೇಳೋ ಹಾಗೆ AGI ಮತ್ತು ಸೂಪರ್ ಇಂಟೆಲಿಜೆನ್ಸ್ ಆರ್ಥಿಕತೆಯನ್ನೇ ಚೇಂಜ್ ಮಾಡ್ತಿದೆ. AI 2030ರಷ್ಟರಲ್ಲಿ ಗ್ಲೋಬಲ್ GDPಗೆ 16% ಅಂದರೆ ಅಂದಾಜು $13 ಟ್ರಿಲಿಯನ್ ಆ್ಯಡ್ ಮಾಡಲಿದೆ. 77% ಕಂಪನಿಗಳು ಆಲ್ರೆಡಿ AI ಯೂಸ್ ಮಾಡ್ತಿವೆ. ನಮಗೆ ಬರೀ ಸಂಬಳ ಬೇಡ, ಮೆಂಟಲ್ ಹೆಲ್ತ್ ಸಪೋರ್ಟ್, ಡೈವರ್ಸಿಟಿ DEI ಇರೋ ಕಂಪನಿ ಬೇಕು. ನಾವು ಜಾಬ್ ಹುಡುಕೋದು ಈಗ ಟಿಕ್ಟಾಕ್ ಮತ್ತೆ ಲಿಂಕ್ಡ್ಇನ್ನಲ್ಲಿ 40% ಜನ ಅಂತ ಆಗೋಗಿದೆ. ಕರ್ನಾಟಕ ಕಂಟೆಂಟ್ ಕ್ರಿಯೇಷನ್, ಸಾಹಿತ್ಯ, ಜೀವನ ಶೈಲಿ. ನಮ್ಮ ಕರ್ನಾಟಕದಲ್ಲಿ ಏನು ನಡೀತಿದೆ ಗೊತ್ತಾ? 2024ರ ಯೂಟ್ಯೂಬ್ ಇಂಡಿಯಾ ಸ್ಮಿತ್ ಗಗೈರ್ ರಿಪೋರ್ಟ್ ಕೇಳಿದರೆ ಶಾಕ್ ಆಗ್ತೀರಾ ನೀವು. 18ರಿಂದ 24 ವಯಸ್ಸಿನ 83% ಯುವಕರು ತಾವು ಕಂಟೆಂಟ್ ಕ್ರಿಯೇಟರ್ಸ್ ಅಂತಾರೆ. ಬೆಂಗಳೂರು ಮಾತ್ರ ಅಲ್ಲ, ಟೈರ್ 2, ಟೈರ್ 3 ಸಿಟಿ ಹುಡುಗರು ಲೋಕಲ್ ಭಾಷೆ ಸ್ಲ್ಯಾಂಗ್ ಯೂಸ್ ಮಾಡಿ ಮಾನಿಟೈಸೇಷನ್ ಮೂಲಕವೇ ದುಡ್ಡು ಮಾಡ್ತಿದ್ದಾರೆ. ಇದೇ ಈಗ ಪ್ಲಾಟ್ಫಾರ್ಮ್ ಅಲ್ಲ, ಮೇನ್ ಹಸಲ್. ಕಂಟೆಂಟ್ನಲ್ಲಿ ನಮಗೆ ಬಲವಂತದ ಲವ್ ಸ್ಟೋರಿ ಬೇಡ, ವಾಸ್ತವಿಕತೆ ಅಥವಾ ರಿಯಲಿಸಮ್ ಸುಮಾರು 60% ಡಿಮ್ಯಾಂಡ್ ಇದೆ ಇದಕ್ಕೆ. ಮತ್ತೆ ಟ್ರೂ ಫ್ರೆಂಡ್ಶಿಪ್ ಬೇಕು. ಆನಿಮೇಷನ್ ಕಂಟೆಂಟ್ 48.5% ಬೆಳೆದಿದೆ. AI ಆರ್ಟ್, ಫ್ಯೂಚರಿಸ್ಟಿಕ್ ಎಸ್ಥೆಟಿಕ್ಸ್ ಫುಲ್ ಟ್ರೆಂಡಿಂಗ್ನಲ್ಲಿದೆ. ಬುಕ್ಸ್ ವಿಚಾರದಲ್ಲೂ ಬುಕ್ ಟಾಕ್ ಕಮ್ಯುನಿಟಿ ಯಾವ ರೇಂಜ್ಗೆ ಬೆಳೆದಿದೆ ಅಂದರೆ ಡಿಜಿಟಲ್ ವಿಮರ್ಶೆ ನೋಡಿ ನಾವು ಬುಕ್ ಓದೋದು. ಬ್ರ್ಯಾಂಡ್ಗಳಿಂದ ಹಳೆ ನಾಸ್ಟಾಲ್ಜಿಯಾ ಕಂಟೆಂಟ್ಗೂ ಫುಲ್ ಡಿಮ್ಯಾಂಡ್ ಇದೆ. ಸಾಹಿತ್ಯ ಮತ್ತು ಮೀಡಿಯಾ 2024ರ ಮಂಡ್ಯದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಲೇಖಕಿ ಮೇಘನಾ ಸುಧೀಂದ್ರ ಹೇಳಿದ ಹಾಗೆ ಈಗಿನ ನವಪೀಳಿಗೆ ರೈಟರ್ಸ್ ಬರೀ ಪ್ರಿಂಟ್ ಮಾಡಲ್ಲ, ಕಿಂಡ್ಲಿ, ಪೋಡ್ಕಾಸ್ಟ್, ಆಡಿಯೋ ಬುಕ್ಸ್, ಹೈಬ್ರಿಡ್ ಪಬ್ಲಿಷಿಂಗ್ ಮೂಲಕ ವರ್ಲ್ಡ್ ವೈಡ್ ಕನ್ನಡಿಗರನ್ನ ರೀಚ್ ಆಗ್ತಿದ್ದಾರೆ. ಆಗಸ್ಟ್ 2025ರಲ್ಲಿ ಜಿ ನೆಟ್ವರ್ಕ್ ಜಿ ಪವರ್ ಅನ್ನೋ ಹೊಸ ಹೈಬ್ರಿಡ್ ಚಾನಲ್ ತಂದಿದೆ. ಪಕ್ಕ ಜೆನ್ಸಿ ವೈಬ್ ಇರೋ ಬೋಲ್ಡ್ ಕಥೆಗಳು ಬರ್ತಿವೆ. ಸಿನಿಮಾ ಕಡೆ ಬಂದರೆ 2025ರಲ್ಲಿ ಬರೋಬ್ಬರಿ 256 ಕನ್ನಡ ಸಿನಿಮಾಗಳು ರಿಲೀಸ್ ಆಗಿವೆ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್, ಮಾರ್ಕ್ ಮತ್ತೆ ಕಾಂತಾರ ಚಾಪ್ಟರ್ 1 ಭಾರಿ ಸೌಂಡ್ ಮಾಡಿದ್ವು.
ಆದರೆ ಕಂಟೆಂಟ್ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಲ್ಲ ಅಂದರೆ ನಾವು ಥಿಯೇಟರ್ಗೆ ಹೋಗಲ್ಲ ಅಂತ ಯುವ ನಿರ್ದೇಶಕ ಕಿಶನ್ ಶ್ರೀಕಾಂತ್ ಕೂಡ ವಿಶ್ಲೇಷಿಸಿದ್ದಾರೆ. ಲೈಫ್ ಸ್ಟೈಲ್ ಮತ್ತು ಹೋರಾಟ. ಬೆಂಗಳೂರಿನ ಲೈಫ್ ಸ್ಟೈಲ್ ನೋಡಿದ್ರೆ ಫ್ಯಾಷನ್ ಬರೀ ಬಟ್ಟೆ ಅಲ್ಲ ಸ್ನೇಹಿತರೆ, ನಮ್ಮ ವ್ಯಾಲ್ಯೂಸ್. Y2K ನ್ಯಾಸ್ಟಾಲ್ಜಿಯಾ, 2000ನೇ ದಶಕದ ಫ್ಯಾಷನ್, ಓವರ್ ಸೈಜ್, ಥ್ರಿಫ್ಟ್ ಅಂದರೆ ಮರುಬಳಕೆ ಮತ್ತು ಅಥ್ಲೇಷರ್ ಟ್ರೆಂಡ್ನಲ್ಲಿದೆ. 2026ರ ಸಮ್ಮರ್ನಲ್ಲಿ ಬೆಂಗಳೂರಿನಲ್ಲಿ ಬಿಯರ್ ಸೇಲ್ಸ್ ಏಪ್ರಿಲ್ನಲ್ಲಿ 21% ಜಾಸ್ತಿ ಆಯಿತು. ಆದರೆ ಜೆನ್ಜಿ ಯೂಸ್ ಮಾಡ್ತಿರೋದು ಹಾರ್ಡ್ ಲಿಕ್ಕರ್ ಅಲ್ಲ, ಕಲ್ಲಂಗಡಿ, ಸೌತೆಕಾಯಿ ಫ್ಲೇವರ್ ಇರೋ 2-3% ಆಲ್ಕೋಹಾಲ್ ಇರೋ ಲೈಟ್ ಕ್ರಾಫ್ಟ್ ಬಿಯರ್ಗಳು. ಬರ್ಲಿನೇಲ್ ವೆಜ್ಜಿ ಸ್ಟೈಲ್ಸ್. ಇನ್ನೊಂದು ಕಡೆ ಸರ್ಕಾರಿ ಹುದ್ದೆ ನೇಮಕಾತಿಗೆ ಲೇಟ್ ಆಗ್ತಿದೆ ಅಂತ ನಮ್ಮ ಯುವಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರೊಟೆಸ್ಟ್ ಕೂಡ ಮಾಡ್ತಿದ್ದಾರೆ. ಭರವಸೆ ನಂಬಿ ಕೂರುವ ಬದಲು ಪ್ರಶ್ನಿಸುವ ಪ್ರವೃತ್ತಿಗೆ ಇಳಿದಿದ್ದಾರೆ. ಕ್ಲೈಮೇಟ್ ಚೇಂಜ್ ಎಚ್ಚರಿಕೆ. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಕ್ಲೈಮೇಟ್ ಚೇಂಜ್. ಹಿಂದಿನ ತಲೆಮಾರುಗಳು ಪರಿಸರ ಹಾಳು ಮಾಡಿ ಎಂಜಾಯ್ ಮಾಡಿದ್ರು, ಬಟ್ ನಮಗೆ ಆ ಬಿಲ್ ಕಟ್ಟೋ ಟೈಮ್ ಬಂದಿದೆ ಅಂತ ಜೆನ್ಜಿಗಳಿಗೆ ಸಿಕ್ಕಾಪಟ್ಟೆ ಸಿಟ್ಟಿದೆ. APA ಅಮೆರಿಕನ್ ಸೈಕೊಲಾಜಿಕಲ್ ಅಸೋಸಿಯೇಷನ್ ರಿಪೋರ್ಟ್ ಪ್ರಕಾರ 2025ರಲ್ಲಿ 62% ಯುವಕರಿಗೆ ಪರಿಸರ ನಾಶದ ಬಗ್ಗೆ ಸಿಕ್ಕಾಪಟ್ಟೆ ಮೆಂಟಲ್ ಸ್ಟ್ರೆಸ್ ಇದೆ. 46% ಜೆನ್ಜಿ ಯುವಕರು ಪರಿಸರ ಹಾಳು ಮಾಡೋ ಕಂಪನಿಯಲ್ಲಿ ಕೆಲಸನೇ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. 54% ಉದ್ಯೋಗಿಗಳು ತಮ್ಮ ಕಂಪನಿಗಳಿಗೆ ಪರಿಸರ ಸಂರಕ್ಷಣೆ ಬಗ್ಗೆ ಪ್ರೆಷರ್ ಆಗ್ತಿದ್ದಾರೆ. ಪಾಲಿಟಿಕ್ಸ್ ಲೆವೆಲ್ನಲ್ಲಿ 71% ಜನ ಪಳೆಯುಳಿಕೆ ಇಂಧನ ಅಂದರೆ ಫಾಸಿಲ್ ಫ್ಯೂಯಲ್ಸ್ ಅಂತಾರಲ್ಲ, ಅದನ್ನ ಬಿಟ್ಟು ಸೋಲಾರ್, ವಿಂಡ್ ಎನರ್ಜಿ ಯೂಸ್ ಮಾಡಿ ಅಂತ ಸರ್ಕಾರದ ಮೇಲೆ ಒತ್ತಡ ಹೇರ್ತಿದ್ದಾರೆ. ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಕೂಡ ಹಿಂದಿನ ಜನರೇಷನ್ ಜಗತ್ತನ್ನು ಉಳಿಸುವಲ್ಲಿ ಫೇಲ್ ಆಗಿದೆ, ಈಗಿನ ಯುವಕರೇ ನೀವೇ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ UN ಜಾಗತಿಕ ಹವಾಮಾನ ಸಲಹಾ ಮಂಡಳಿಗೆ ಯೂತ್ ಅಡ್ವೈಸರಿ ಗ್ರೂಪ್ ಆನ್ ಕ್ಲೈಮೇಟ್ ಚೇಂಜ್ ನಮ್ಮ ಯುವ ಪ್ರತಿನಿಧಿಗಳನ್ನೇ ಹೆಚ್ಚಾಗಿ ಸೇರಿಸಿಕೊಂಡಿದ್ದಾರೆ. ದಟ್ ಈಸ್ ದ ಇಂಪ್ಯಾಕ್ಟ್. ಸೊ ಗಾಯ್ಸ್, ಇದಾಗಿತ್ತು 2024-2026ರ ಅವಧಿಯಲ್ಲಿ ಜೆನ್ಜಿ ತಂದಿರೋ ಆಮೂಲಾಗ್ರ ಬದಲಾವಣೆಗಳ ಕಂಪ್ಲೀಟ್ ರಿಪೋರ್ಟ್. ಆಫ್ರಿಕಾದ ಡಿಜಿಟಲ್ ಕ್ರಾಂತಿಯಿಂದ ಹಿಡಿದು ನೇಪಾಳದ ಬ್ಯಾಲೆನ್ಸ್ ಶಾ, ನ್ಯೂಯಾರ್ಕ್ನ ಜೋಹರಾನ್ ಮಮ್ದಾನಿ, ತಮಿಳುನಾಡಿನ ದಳಪತಿ ವಿಜಯ್ ಅವರ ಐತಿಹಾಸಿಕ ವಿಕ್ಟರಿ ತನಕ ಎಲ್ಲದರಲ್ಲೂ ನಮ್ಮ ಛಾಪ್ ಇದೆ. AI ಇರಬಹುದು, ಕಂಟೆಂಟ್ ಕ್ರಿಯೇಷನ್ ಇರಬಹುದು, ಫ್ಯಾಷನ್ ಅಥವಾ ಪರಿಸರ ಹೋರಾಟ ಇರಬಹುದು. ನಾವು ಬರೀ ಸಿಸ್ಟಮ್ ಒಳಗಡೆ ಕೂತು ಚೇಂಜಸ್ಗೆ ಕಾಯಲ್ಲ, ಸಿಸ್ಟಮ್ನೇ ಆಮೂಲಾಗ್ರವಾಗಿ ಬದಲಾಯಿಸಿ ಹೊಸ ಹಿಸ್ಟ್ರಿ ಬರೀತೀವಿ. ನಾವು ಕೇವಲ ಮೂಕ ಪ್ರೇಕ್ಷಕರಲ್ಲ, ಇತಿಹಾಸದ ಶಿಲ್ಪಿಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸೋದನ್ನು ಮರಿಬೇಡಿ. ಯಾಕಂದ್ರೆ ಇದು ಜೆನ್ಜಿಗಳ ಮೈಂಡ್ ಸೆಟ್ ಅರ್ಥ ಮಾಡಿಕೊಳ್ಳುವ ವಿಷನರಿ ವಿಡಿಯೋ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.